ವೀಕ್ಷಕರೇ, ಅಮೂಲ್ ಬ್ರ್ಯಾಂಡ್ನವರು ಬೇರೆಲ್ಲ ಬ್ರ್ಯಾಂಡ್ಗಳಿಗಿಂತ ಹೆಚ್ಚಿನ ಪ್ರಾಫಿಟ್ ಮಾರ್ಜಿನನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ನ ಮಾರ್ಕೆಟ್ ವ್ಯಾಲ್ಯೂ 489 ಬಿಲಿಯನ್ನಷ್ಟಿದೆ. ಈ ಕಾರಣದಿಂದನೇ ಅಮೂಲ್ ಫ್ರಾಂಚೈಸಿ ಬಿಸ್ನೆಸ್ಸನ್ನು ಪ್ರಾಫಿಟೇಬಲ್ ಅಂತ ಕನ್ಸಿಡರ್ ಮಾಡ್ಬೋದು. ಅಮೂಲ್ ಫ್ರಾಂಚೈಸಿಯಲ್ಲಿ 2 ಟೈಪ್ ಇದೆ ವೀಕ್ಷಕರೇ. ಒಂದು ಪ್ರಿಫರ್ಡ್ ಔಟ್ಲೆಟ್, ಇನ್ನೊಂದು ಅಮೂಲ್ ಐಸ್ ಕ್ರೀಮ್ ಪಾರ್ಲರ್. ಪ್ರಿಫರ್ಡ್ ಔಟ್ಲೆಟ್ನಲ್ಲಿ ಅಮೂಲ್ ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ ಅಂದರೆ ಪನೀರ್, ಮೊಸರು, ಬಟರ್ ಈ ಥರದ ಪ್ರಾಡಕ್ಟ್ಸ್ನ ಶಾಪ್. ಐಸ್ ಕ್ರೀಮ್ ಪಾರ್ಲರ್ ಅಂದರೆ ಓಪನ್ ಪ್ಲೇಸ್, ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರೋ ಐಸ್ ಕ್ರೀಮ್ ಪಾರ್ಲರ್. ಅಮೂಲ್ ಬ್ರ್ಯಾಂಡ್ನ ಫ್ರಾಂಚೈಸಿ ಫೀಸ್ ಎಷ್ಟಿದೆ ಅಂದರೆ ಅದು ಪ್ರಿಫರ್ಡ್ ಔಟ್ಲೆಟ್ ಆದರೆ 25,000 ರು ಇದೆ. ಐಸ್ ಕ್ರೀಮ್ ಪಾರ್ಲರ್ ಆದರೆ 50,000 ರೂಪಾಯಿ ಇದೆ. ಮತ್ತು ಇದು ರಿಫಂಡೇಬಲ್ ಅಮೌಂಟ್ ಆಗಿರುತ್ತೆ. ಒಂದು ವೇಳೆ ನೀವು ಫ್ರಾಂಚೈಸಿಯನ್ನು ಕ್ಯಾನ್ಸಲ್ ಮಾಡ್ತೀರಿ ಅಂತ ಆದರೆ ಈ ಹಣ ನಿಮಗೆ ವಾಪಸ್ ಸಿಗುತ್ತೆ. ಅಮೂಲ್ ಪ್ರಿಫರ್ಡ್ ಔಟ್ಲೆಟ್ ಓಪನ್ ಮಾಡೋಕ್ಕೆ 100 ರಿಂದ 150 ಸ್ಕ್ವೇರ್ ಫೀಟ್ ಜಾಗ ಸಾಕಾಗುತ್ತೆ. ಶಾಪ್ ರೆಂಟ್, ಶಾಪ್ ಸೆಟಪ್ ಎಲ್ಲ ನೀವೇ ನೋಡ್ಕೊಳ್ಬೇಕು. ವರ್ಕಿಂಗ್ ಕ್ಯಾಪಿಟಲನ್ನು ನೀವೇ ಹಾಕಬೇಕು. ಇನ್ನು ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಆದರೆ 300 ರಿಂದ 350 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಶಾಪ್ ರೆಂಟ್, ಸಿಟ್ಟಿಂಗ್ ಅರೇಂಜ್ಮೆಂಟ್, ವರ್ಕಿಂಗ್ ಕ್ಯಾಪಿಟಲ್ ಎಲ್ಲನೂ ನಿಮ್ಮದೇ ಖರ್ಚು. ಸೊ ಇನ್ವೆಸ್ಟ್ಮೆಂಟ್ ಪ್ರಿಫರ್ಡ್ ಔಟ್ಲೆಟ್ಗಾದರೆ 1.5 ರಿಂದ 2 ಲಕ್ಷ ಬೇಕಾಗುತ್ತೆ. ಇನ್ನು ಐಸ್ ಕ್ರೀಮ್ ಪಾರ್ಲರ್ಗಾದರೆ 5 ರಿಂದ 6 ಲಕ್ಷನೇ ಬೇಕು. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ GST ಹಾಗೆ ಫುಡ್ ಲೈಸೆನ್ಸ್ ಬೇಕಾಗುತ್ತೆ ವೀಕ್ಷಕರೇ. ನೀವು ಯಾವುದೇ ಬ್ರ್ಯಾಂಡ್ನ ಫ್ರಾಂಚೈಸಿ ಶುರು ಮಾಡೋದಾದರೂ ಶಾಪ್ನ ನೀವೇ ಸೆಟಪ್ ಮಾಡಿಕೊಂಡು ಅವ್ರು ಹಾಕೋ ಸ್ಟಾಕ್ಸ್ಗೂ ನೀವೇ ಪೇ ಮಾಡಬೇಕು. ಬರೀ ಮಾರ್ಕೆಟಿಂಗ್ ಖರ್ಚು ಮಾತ್ರ ಉಳಿಯುತ್ತೆ. ಶಾಪ್, ವರ್ಕಿಂಗ್ ಕ್ಯಾಪಿಟಲ್, ಲೈಸೆನ್ಸ್, ಫ್ರಾಂಚೈಸಿ ಅಗ್ರಿಮೆಂಟ್ ಎಲ್ಲ ಆದಮೇಲೆ ಸ್ಟಾಕ್ಸ್ ಹಾಕೋಕ್ಕೆ ಶುರು ಮಾಡ್ತಾರೆ. ಪ್ರಾಫಿಟ್ ಕ್ಯಾಲ್ಕುಲೇಷನ್ ನೋಡೋದಾದರೆ ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಮೇಲೆ 10 ರಿಂದ 20% ಸಿಗುತ್ತೆ. ಅಂದರೆ 100 ರೂಪಾಯಿ ಬಿಸ್ನೆಸ್ನಲ್ಲಿ 20 ರೂಪಾಯಿ ಪ್ರಾಫಿಟ್. ದಿನಕ್ಕೆ 10,000 ರೂಪಾಯಿನಷ್ಟು ಬಿಸ್ನೆಸ್ ಆದರೆ 2,000 ರೂಪಾಯಿ ನಿಮ್ಮ ಪ್ರಾಫಿಟ್. ಐಸ್ ಕ್ರೀಮ್ ಆದರೆ 20 ರಿಂದ 30% ಪ್ರಾಫಿಟ್ ಸಿಗುತ್ತೆ ವೀಕ್ಷಕರೇ. ಇನ್ನು ಬೇಕ್ಡ್ ಐಟಮ್ಸ್, ಸ್ವೀಟ್ಸ್ ಎಲ್ಲ ಇರುತ್ತಲ್ಲ ಅದ್ರ ಮೇಲೆ 50%ವರೆಗೂ ಪ್ರಾಫಿಟ್ ಮಾರ್ಜಿನ್ ಇದೆ. ದಿನಕ್ಕೆ 10,000 ರೂಪಾಯಿ ಬಿಸ್ನೆಸ್ ಆದರೆ ಅದರಲ್ಲಿ 5,000 ರು ನಿಮ್ಮದೇ ಆಗುತ್ತೆ. ಎವರೇಜ್ ಆಗಿ ಹೇಳೋದಾದರೆ ಪ್ರತಿ ತಿಂಗಳು 1.5 ರಿಂದ 2 ಲಕ್ಷದವರೆಗೂ ಪ್ರಾಫಿಟ್ ಮಾಡ್ಬೋದು ಈ ಬಿಸ್ನೆಸ್ನಲ್ಲಿ. ಇನ್ವೆಸ್ಟ್ಮೆಂಟ್ಗಂತೂ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ಲೋನ್ ಆಗುತ್ತೆ. ಅಮೂಲ್ ಫ್ರಾಂಚೈಸಿ ಶುರು ಮಾಡೋಕ್ಕೆ ಅವ್ರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನ ಫಿಲ್ ಮಾಡಿದರೆ ಕಂಪ್ನಿಯವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಂತರ ಡಾಕ್ಯುಮೆಂಟ್ಸ್, ಜಾಗ, ಶಾಪ್ ಎಲ್ಲ ವೆರಿಫೈ ಮಾಡಿ ಫ್ರಾಂಚೈಸಿ ಅಗ್ರಿಮೆಂಟ್ ಮಾಡ್ತಾರೆ. ನಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅಮೂಲ್ ಕಂಪನಿ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಹಾಗೆ ನಂದಿನಿ ಮಿಲ್ಕ್ ಫ್ರಾಂಚೈಸಿ ಬಿಸ್ನೆಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿದೆ ವೀಕ್ಷಕರೇ. ಧನ್ಯವಾದಗಳು.